ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪುರಸಭೆ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಪುರಸಭೆ ವತಿಯಿಂದ ಶೌಚಾಲಯ ಕಾಮಗಾರಿ ನಡೆಸುತ್ತಿರುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡುತ್ತಿರುವ ಅಪಮಾನ. ಕಾಮಗಾರಿ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪುರಸಭೆಗೆ ಎಚ್ಚರಿಕೆ. ಮಾಗಡಿಯು ಅಭಿವೃದ್ಧಿ ಹೆಸರಿನಲ್ಲಿ ಅಧೋಗತಿ. ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ HM ಕೃಷ್ಣಮೂರ್ತಿ ಆರೋಪ. ಕಾಮಗಾರಿ ನಿಲ್ಲಿಸುವಂತೆ ಪುರಸಭೆಗೆ ಮನವಿ ನಡೆಸಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ HM ಕೃಷ್ಣಮೂರ್ತಿ, ಮಾಡಬಾಳ್ ಜಯರಾಮ್, ಕೃಷ್ಣ, ದೊಡ್ಡಿಗೋಪಿ, ಹೇಮಂತ್, ಆನಂದ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಐದು 1/2024 ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದು. ಈ ರಾಜ್ಯದ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲ್ಲಿನ ಶಾಸಕರು H. ಬಾಲಕೃಷ್ಣ ಅವರು ವಹಿಸಬೇಕಾಗಿತ್ತು. ಅವರ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ಮಾಡೋದು. ನಮ್ಮ ಸ್ವಂತ ಹಣದಿಂದ ನಾವು ಸುಮಾರು 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿ ಕಾರ್ಯಕ್ರಮ ಮಾಡೋದು. MLA ಅವರು ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ. ಕಾರಣ ಏನು ಹೇಳಿದ್ರು ನಮಗೆ, ನಾನು ಬರಲ್ಲ ಅಲ್ಲಿಗೆ. ಅದು ನಿಲ್ಲಿಸಿರೋದು ಮಂಜುನಾಥ್ ಅವರು. ನಾನು ಅಲ್ಲಿ ಉದ್ಘಾಟನೆಗೆಲ್ಲ ಆ ಕಡೆ ತಿರುಗೂ ನೋಡಲ್ಲ, ಬರಲ್ಲ. ಹೋಮ್ ಮಿನಿಸ್ಟ್ರನ್ನ ಅದು ಹೆಂಗೆ ಕರೀತಿರೋ ಕರೀರಿ, ಅದು ಹೆಂಗೆ ಬರ್ತಾರೋ ನೋಡೋಣ. ಹೋಮ್ ಮಿನಿಸ್ಟ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ಬರಲೇಬೇಕು ಸರ್, ಅಂಬೇಡ್ಕರ್ ಅಂದರೆ ನಮ್ಮ ಅಸ್ಮಿತತೆ, ನಮ್ಮದೊಂದು ಸ್ವಾಭಿಮಾನದ ಸಂಕೇತ, ತಾವು ದಯಮಾಡಿ ಬರಬೇಕು ಅಂದು ರೇವಣ್ಣವ್ರು ಬಂದರು. ಈ ಥರ ಎಲ್ಲ ಮುಖಂಡರುಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಾದಮೇಲೆ ಅದು ಸುಂದರವಾಗಿರಬೇಕು, ಇಲ್ಲಿ ಟೈಲ್ಸ್ ಹಾಕಬೇಕು ಅಂತ ಸಾಕಷ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಡ ತಂದು ಟೈಲ್ಸು ಹಾಕ್ತೋ. ಅವ್ರಿಗೆ ಇನ್ನೂ ಬಿಲ್ ಆಗಿದೆಯೋ ಗೊತ್ತಿಲ್ಲ. ಇವತ್ತು ಆ ಟೈಲ್ಸ್ಗಳನ್ನೆಲ್ಲ ಕಿತ್ತಾಕಿ ಆಮೇಲೆ ಅದ್ರ ಜೊತೆಗೆ ಪ್ರತಿಮೆ ಅನಾವರಣ ಆದಮೇಲೆ ಇದ್ರ ಪಕ್ಕದಲ್ಲಿ UUD ಕ್ಲೀನ್ ಮಾಡೋವಂಥ ಸಿಂಟೆಕ್ ಟ್ಯಾಂಕು, ಆಮೇಲೆ ಟ್ರ್ಯಾಕ್ಟರ್ಗಳು ಕಸ ತುಂಬವು ಎಲ್ಲ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ನಿಲ್ಲಿಸ್ತಾಯಿದ್ರು. ನಾನು ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಇವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಮಾಡಬೇಕು, ಇಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅಂತ. ಅವರು ಇನ್ಸ್ಪೆಕ್ಟರ್ ಕರೆದು ಹೇಳಿ ಇದ್ರ ಒಳಗಡೆ ವಾಹನಗಳನ್ನ ನಿಲ್ಲಿಸಿ ಪವಿತ್ರಗೊಳಿಸಬಾರ್ದು ಅಂತ ಅದನ್ನು ತಡೆದು ಆಚೆ ಹಾಕಿದ್ರು. ಇವತ್ತು ನೋಡ್ತಾ ಇದ್ದೀವಿ ಅಂದಮೇಲೆ ಇದ್ದಕ್ಕಿದ್ದಂಗೆ ಇಲ್ಲಿ ಗುಂಡಿ ತೆಗಿತಾಯಿದ್ರು. ಏನು ಗುಂಡಿ ತೆಗಿತಾಯಿದ್ರು ನಾವು ಕೇಳಕ್ಕೆ ಬಂದರೆ ಚೀಫ್ ಆಫೀಸರ್ ಹೇಳ್ತಾರೆ, ಇದು ರೆಸ್ಟ್ ರೂಮ್ ಮಾಡ್ತಾಯಿದ್ದೀವಿ ಸರ್. ರೆಸ್ಟ್ ರೂಮ್ ಅಂದರೆ ಏನು ಸರ್? ಅದೇ ಪೌರ ಕಾರ್ಮಿಕರಿಗೆ ಸ್ನಾನ ಮಾಡೋಕ್ಕೆ, ಆಮೇಲೆ ಶೌಚಾಲಯಕ್ಕೆ ಅಂತ. ರೆಸ್ಟ್ ರೂಮು ಶೌಚಾಲಯ ಎರಡೂ ಒಂದೇ ಅಲ್ವಾ ಸರ್? ಇದು ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯರಾಗಲಿ, ಕೆಂಪೇಗೌಡರಾಗಲಿ, ಯಾವುದೇ ಮಹನೀಯರ ಪ್ರತಿಮೆಗಳು ಗಾಂಧೀಜಿ ನಿಲ್ಲಿಸೋ ಉದ್ದೇಶ ಏನು? ಅವ್ರ ಇತಿಹಾಸ ಮುಂದಿನ ತಲೆಮಾರಿಗೆ ತಿಳಿಸ್ಬೇಕು, ಅವರ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ಆ ದೃಷ್ಟಿಯಿಂದ ಈ ಪ್ರತಿಮೆಗಳನ್ನ ನಿಲ್ಲಿಸ್ತೀವಿ. ಅದ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ತೀವಿ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ನೀವು ಬೇರೆ ಜಾಗ ಇಲ್ವಾ? ಅವ್ರಿಗೆ ಉತ್ತರ ಇಲ್ಲ. ಜಿಲ್ಲಾಧಿಕಾರಿಗಳು ನಮ್ಗೆ ಆದೇಶ ಕೊಟ್ಬಿಟ್ಟವ್ರೆ, ವರ್ಕ್ ಆರ್ಡ್ರ್ ಆಗಿದೆ, ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡ್ತವ್ರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವೇನಾದರೂ ಕೊಡೋದಿದ್ದರೆ ಮೆಮೊರಾಂಡಮ್ ಕೊಡಿ, ನಾನು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ ಅಂತಂದರು. ನಾನು ನಮ್ಮ ನಾಯಕರಾದ ಕೃಷ್ಣಮೂರ್ತಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಒಂದು ಪ್ರತಿಮೆ ಪಕ್ಕದಲ್ಲಿ ಶೌಚಾಲಯ ಕಟ್ತವ್ರೆ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ಸರಿ, ನೀವೇನು ಹೇಳ್ತೀರೋ, ಏನು ಮಾಡ್ತೀರೋ, ನಂತೂ ನಿಮಗೆ ಬೆಂಬಲ ಇದೆ, ಅಲ್ಲಿ ಕಟ್ಟಬಾರ್ದು ಅಂತ ಅವರು ನಮಗೆ ನೈತಿಕವಾಗಿ ಬೆಂಬಲ ಕೊಟ್ಟು ಇವತ್ತು ಈ ಕಾಮಗಾರಿನ ನಿಲ್ಲಿಸಬೇಕು ಅಂತ ಬಂದವರೆ. ನಿನ್ನೆ ಸುಮಾರು ನಮಗೆ ಕೃಷ್ಣ
ನಮ್ಮ ಮುಖಂಡರುಗಳೆಲ್ಲ ಒಂದು 25-30 ಜನ ಹೋಗಿ ಅವ್ರನ್ನ ಕೇಳಿದಾಗ ನನ್ನ ಹಂತದಲ್ಲಿ ನಿಲ್ಸೋಕ್ಕೆ ಬರೋಲ್ಲ, ಜಿಲ್ಲಾಧಿಕಾರಿಗಳಿಗೆ ನೀವು ಕೊಡೋದನ್ನ ಮೆಮೊರಾಂಡಮ್ ಕೊಟ್ಟು ನಾವು ಅವ್ರಿಗೆ ಕಳಿಸ್ತೀವಿ ಅಂತ ಒಬ್ಬರ ಮೇಲೆ ಒಬ್ಬರು ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿಗೂ ಒಪ್ಪುವಂಥದ್ದು. ಇದೊಂದು ಪ್ರತಿಮೆ ಅಂತಂದರೆ ನಮ್ಮ ಇಡೀ ಸಮಾಜದ, ಈ ದೇಶದ ಅಸ್ಮಿತೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂಥವ್ರು. ಅವ ಪ್ರತಿಮೆ ಪಕ್ಕದಲ್ಲಿ ಹೂ ಗಿಡಗಳನ್ನ ಬೆಳೆಸುವಂಥದ್ದು, ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಚೇರ್ಗಳಾಗ್ತಕ್ಕಂಥದ್ದು, ಅಥವಾ ಅವರ ಜೀವನ ಬದುಕು ಬರವಣಿಗೆಗಳನ್ನ ಫಲಕಗಳನ್ನ ಹಾಕಿ ಅವ್ರದ್ದೇನಾದರೂ ಪುಸ್ತಕಗಳು ಇಲ್ಲೊಂದು ಲೈಬ್ರರಿ ಮಾಡಿ ಇಡೋವಂಥದ್ದು. ಅದು ಮಾಡಿದರೆ ಪುರಸಭೆಗೆ ಒಂದು ಔಚಿತ್ಯಪೂರ್ಣವಾದಂಥ ಹೆಸರು ಬರ್ತಾಯಿತ್ತು. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ಟಕ್ಕೆ ಹೊರಡ್ತೀರಾ. ಇವತ್ತು ಗಾಂಧಿ ಪ್ರತಿಮೆನ ಯಾರೋ ಇಟ್ಟರು, ಅದನ್ನು ಕಿತ್ತಾಕಿದ್ರು, ಇನ್ನೇನೋ ಮಾಡಿದ್ರು. ಕೆಂಪೇಗೌಡ ಪ್ರತಿಮೆನ ಇಟ್ಟರು, ಅದನ್ನು ಇನ್ನೆಲ್ಲೋ ತಗೊಂಡೋಗಿ ಇಟ್ಟಂಗೆ ಪಕ್ಕಕ್ಕೆ ಅಲ್ಲಿಟ್ಟರು. ಏನು ಇದರಿಂದ ಸಾಧನೆ ಮಾಡ್ತಾರೆ ಅಂತ ನಮಗೆ ಅರ್ಥ ಆಯ್ತಾಯಿಲ್ಲ. ಇದು ಸಾಧನೆ ಆಗಲ್ಲ, ದ್ವೇಷಕ್ಕೆ ಕಾರಣ ಆಯ್ತವೆ. ಒಂದು ಶಾಂತಿ, ಮಾಗಡಿ ಅಂತಂದರೆ ಶಾಂತಿಯ ತೋಟ. ಇಂಥ ಶಾಂತಿ ತೋಟದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಈ ಕೃತ್ಯಗಳು ಸಾರ್ವಜನಿಕರು ಖಂಡಿಸಬೇಕಾಗಿದೆ. ಇದು ಕೃಷ್ಣಮೂರ್ತಿಯವ್ರಿಗೆ, ನನಗೆ, ನಮ್ಮ ಕೃಷ್ಣ ಅವ್ರಿಗೆ, ನಮ್ಮ ಶಿವಲಿಂಗಯ್ಯನವ್ರಿಗೆ, ನಮಗೆ ವೈಯಕ್ತಿಕವಾಗಿ ಏನೂ ಬೇಕಾಗಿಲ್ಲ. ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಈ ಇತಿಹಾಸ ಉಳಿಲಿ, ಕೆರೆ ಕಟ್ಟೆಗಳು ಉಳಿಲಿ. ಹಿಂದೆ ನಿರ್ಮಾಣ ಮಾಡಿದಂಥ ಆ ಕೆರೆಗಳು ಉಳಿದ್ರೆ ಅಂತರ್ಜಲ ಹೆಚ್ಚುತ್ತವೆ. ಇಂಥವನ್ನೆಲ್ಲ ನಾವು ಮಾಡಿದ್ರೆ ನಾವು ಮಾಗಡಿ ಎಂಟ್ರೆನ್ಸಿಂದ ತಿರುಮಲೆ ದೇವಸ್ಥಾನ ತಕ್ಕ ಹೋಗೋವರೆಗೂ 27 ಕಲ್ಯಾಣಿ, ನಾವೆಲ್ಲ ಹೈಸ್ಕೂಲಿಂದ ಕಾಲೇಜ್ವರೆಗೂ ಇಲ್ಲೇ ಓದ್ದವರು. ಇವತ್ತು 27 ಕಲ್ಯಾಣಿಗಳಲ್ಲಿ ಗುಂಡೆಯಿಂಬಾವಿ ಒಂದೇ ಕಲ್ಯಾಣಿ ಇರೋರು, ಉಳಿದ ಎಲ್ಲ ಕಲ್ಯಾಣಿಗಳನ್ನು ಮುಚ್ಚಿದ್ರು, ಹಂತವಾಗಿ ಮುಚ್ಚಿದ್ರು. ಇದ್ರ ಬಗ್ಗೆ ಕ್ರಮ ತಗೊಂಡವ್ರು ಯಾರು? ಕೇಳೋಕ್ಕೆ ಕೃಷ್ಣಮೂರ್ತಿಯವರೊಬ್ಬರೇ ಬರ್ತಾರೆ, ಅವ್ರು ಕೇಳ್ತಾರೆ ಏನು ಮಾಡ್ತಾರೆ ಅಂತ. ಉದಾಸೀನ ಹೆಚ್ಚು ದಿನ ಕೆಲಸ ಮಾಡಲ್ಲ. ನಾವು ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಈ ಕಾಮಗಾರಿನ ಇವತ್ತು ಇಲ್ಲೇನು ಶೌಚಾಲಯ ಕಟ್ಟಂಥದ್ದು ಅಮಾನವೀಯವಾದಂಥ ಕೆಲಸ. ಇದಕ್ಕೆ ಜಾಗ ಗುರುತು ಮಾಡೋದಂಥವ್ರು, ಜಾಗನ ಫೈನಲ್ ಮಾಡೋದಂಥವ್ರಿಗೆ ಶಿಕ್ಷೆಗೆ ನೀವು ಒಳಪಡಿಸ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಆಗ್ರಹಪಡಿಸಿ, ಇದು ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ನಿಸರ್ಗ ಪರಿಚರಣಾ ಟ್ರಸ್ಟಿಂದ ಒಂದು ಮನವಿಯನ್ನು ಸಾರ್ವಜನಿಕವಾಗಿ ಕೊಡ್ತಾಯಿದ್ದೀವಿ. ಇದನ್ನು, ಈ ಕಾಮಗಾರಿನ ನಿಲ್ಲಿಸಬೇಕು, ಮಾಡಿ. ಬೇರೆ ಕಡೆ ನಿಮ್ಮ ಪುರಸಭೆ ಸೋತಿಯಲ್ಲಿದೆ ಅಲ್ಲಿ ಮಾಡಿ, ಅಥವಾ ಇದು 10 ಅಂತಸ್ತು ಕಟ್ಟುವಂಥ ಪಾಯ ಹಾಕಿರೋಂಥದ್ದು ನೀವೆಲ್ಲಾದರೂ ಮೇಲ್ಗಡೆ ಎಲ್ಲಾದರೂ ಮಾಡಿ, ಲಿಫ್ಟ್ ಹಾಕಿ ಅವ್ರ ಅಂಗವಿಕಲರು ಮೇಲ್ಗೆ ಹೋಗ್ಬೇಕಾದ್ರೆ ಲಿಫ್ಟಲ್ಲಿ ಕಳಿಸ್ವಿ, ಏನಾದರೂ ಮಾಡಿ. ನಮಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಅಡ್ಡ ಬರಲ್ಲ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ಥರ ಯಾರ್ದೋ ಮನಸ್ಸು ನೋಯುವಂಥದ್ದು, ಯಾರ್ದೋ ಮನಸ್ಸಿಗೆ ಘಾಸಿ ಉಂಟು ಮಾಡೋಂಥ ಕೆಲಸ ಮಾಡಿದ್ರೆ ಅದು ಪರಿಣಾಮ ನೆಟ್ಟಿಗಿರಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ನಿಮ್ಮ ಮುಖಾಂತರ ಹೇಳಿ. ವಿಚಾರನೇ ಇದು. ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಲ್ಲಿ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿನ ಪುರಸಭಾ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಲ್ಲಿ ಶೌಚಾಲಯ ಮತ್ತು ವಿಶ್ರಾಂತಿ ಗೃಹವನ್ನು ಕಟ್ತೀನಿ ಅಂತ ಹೊರಟಿದ್ದಾರೆ. ಇಲ್ಲೆಲ್ಲೂ ಜಾಗನೇ ಇಲ್ಲ. ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಿಂದ ಒಂದಷ್ಟು ಮೀಟ್ರ್ಗಳು ಏನೋ ಕೆಲಸ ಕಾರ್ಯ ಮಾಡಬಾರ್ದು ಅಂತಲೇ ಸರ್ಕಾರದ ಸ್ಪಷ್ಟವಾಗಿ ಆದೇಶ ಇದೆ. ಆದ್ರೂ ಯಾವುದೋ ಉದ್ದೇಶ ಇಟ್ಕೊಂಡು ಇವರು ಇವತ್ತು ಬಂದು ಇಲ್ಲಿ ಶೌಚಾಲಯ ತೆಗೆದು ಅಂಬೇಡ್ಕರ್ಗೆ ಮಾಡ್ತಿರೋ ಅಪಮಾನ ಆಗಿದೆ. ಇದು ನಾವು ಮಾಗಡಿ ತಾಲೂಕಿನ ದಲಿತ ಮುಖಂಡರುಗಳು ಮತ್ತು ಎಲ್ಲ ಜನಾಂಗದವರು ಇದನ್ನ ತೀವ್ರವಾಗಿ ಖಂಡಿಸಬೇಕಾಗತ್ತೆ ಈ ವಿಚಾರನ. ಯಾಕೆಂದರೆ ಇಲ್ಲೇ ಬೇಕಾಗಿದ್ದರೆ ಇದು ಇಲ್ಲಿಂದ 10 ಅಡಿ ದೂರದಲ್ಲಿ ಬಂದು ನೀವೊಂದು ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅಂಬೇಡ್ಕರ್ ಘನತೆ ಗೌರವ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿದು ಅಂಬೇಡ್ಕರ್ಗೆ ಅಪಮಾನ ಮಾಡ್ತಿರೋ ವಿಚಾರ ಇದು. ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾರೆ. ಈ ಪುರಸಭೆ ಅಧಿಕಾರಿಗಳು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಇದನ್ನು ನೆನ್ನೆನೂ ನಾವೆಲ್ಲ ಹೋಗಿ 1 ಜನ ಚೀಫ್ ಆಫೀಸರ್ ಗಲಾಟೆ ಮಾಡಿದ್ದೀವಿ. ಮಾಡಬೇಡಿ ಇಲ್ಲಿ ಅದ್ಯಾರು ಇಲ್ಲಿ ರೆಜುಲೇಷನ್ ಮಾಡಿ ಮತ್ತು ಈ ಜಾಗ ಕೊಟ್ಟಿರೋರು ಯಾರು, ಪ್ಲಾನ್ ಮಾಡಿರೋರು ಯಾರು, ಎಲ್ಲರನ್ನೂ ಕರೆಸು ಅಂತ ಹೇಳಿದ್ದೀವಿ. ನಮ್ಮ ಜಯರಾಮಣ್ಣವರು DC ಹತ್ರನೂ ಮಾತಾಡಿದ್ದಾರೆ. ಇಲ್ಲಾದರೆ ಜಾಗಕ್ಕೆ DC ಅವ್ರು ನೋಡಿದ್ರೆ ಏನೂ ಇಲ್ಲ, ನಾವು ಯಾವುದೂ ಕೊಟ್ಟಿಲ್ಲ, ಇಲ್ಲಿ ಅದೋ ವಿಶ್ರಾಂತಿ ಗೃಹ ಬೇಕು, ಇನ್ನೂ ಪುರಸಭೆ ಜಾಗ ಸುಮಾರು ಟೌನಲ್ಲಿ ಇದೆ, ಎಲ್ಲ ನಾನು ಪಕ್ಕದಲ್ಲಿ ಮಾಡಿಕೊಡ್ಲಿ. ಈ ಅಂಬೇಡ್ಕರ್ ಮಗ್ಲಲ್ಲೇ ಮಾಡ್ತೀವಿ ಅನ್ನೋ ಉದ್ದೇಶ ಇದು. ಅಂಬೇಡ್ಕರ್ಗೆ ಮತ್ತು ದಲಿತ ಜನಾಂಗಕ್ಕೆ ಎಲ್ಲ ಜನಾಂಗಕ್ಕೂ ಇದನ್ನು ಅಪಮಾನದ ಕೆಲಸ ಆಗಿದೆ ಇದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೆಲಸ ಕಾಮಗಾರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಮತ್ತು ಇನ್ನೂ ಇದು ಜಿಲ್ಲಾದ್ಯಂತ ಮತ್ತು ಇದು ರಾಜ್ಯಾದ್ಯಂತ ಇಶ್ಯೂ ಆಗ್ತದೆ ಇದು. ಇವತ್ತಿನ್ನೂ ನಾವೆಲ್ಲ ಮಾಧ್ಯಮಗಳ ಮುಖಾಂತರ ಇವತ್ತೆಲ್ಲ ಇದು ಮಾಡಿದ್ದೀವಿ.
ಮತ್ತು ಇವತ್ತೆಲ್ಲ ನಮಗೆಲ್ಲ ಜಿಲ್ಲಾ ಮುಖಂಡರುಗಳು ಕೆಲವರೆಲ್ಲ ಫೋನ್ ಮಾಡಿದ್ದಾರೆ, ಏನು ರೀ ಮಾಗಡಿ ತಾಲೂಕಲ್ಲಿ ಹಿಂಗಾಗಿದೆ, ಇವತ್ತು ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಲ್ಲಿ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ ಎಲ್ಲ ಜಿಲ್ಲಾ ಮುಖಂಡರುಗಳು ಮತ್ತು ರಾಜ್ಯದ ಮುಖಂಡರು ಗಮನಕ್ಕೆ ಇವತ್ತಿಂದ ಇದು ಹೋಗ್ತದೆ. ಅದೇನಾಗ್ತದೆ ನೋಡುವ ಅನ್ನೋದು ಕಾದು ನೋಡೋಣ. ಮತ್ತು ಇವತ್ತು ನಾವು ಇದನ್ನ ತೀವ್ರವಾಗಿ ಖಂಡಿಸಿ ಇದನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮತ್ತು ನಮ್ಮ ಜೆ.ಡಿ. ಕೃಷ್ಣಣ್ಣವರು ಎಲ್ಲ ಸೇರ್ಕೊಂಡು ಇವತ್ತು ನಾವು ಇದನ್ನು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದ್ರ ಮುಂದೆ ಏನಾಗ್ತದೆ ನೋಡೋಣ. ಇದಕ್ಕೆ ಎಲ್ಲರೂ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಈ ವಿಚಾರದಲ್ಲಿ. ಸರ್, ಇವಾಗ ಪ್ಲ್ಯಾನ್ ಏನಾಗಿದೆ, ಎಷ್ಟು ಎಸ್ಟಿಮೇಟು ಅದೆಲ್ಲ ನಿಮ್ಗೇನಾದ್ರು ಮಾಹಿತಿ? ಇಲ್ಲ, ನಾವು ಕೇಳ್ದ ಏನು ಎಸ್ಟಿಮೇಟು ಇಲ್ಲ, ಯಾರು ಇಂಜಿನಿಯರು ಇಲ್ಲ. ಇಲ್ಲಿ ಪುರಸಭೆಯಲ್ಲಿ ಒಂದು ರೆಗ್ಯುಲೇಷನ್ ಆಗಬೇಕಾದಾಗ ಈ ಜಾಗನ ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಪುರಸಭೆಯಲ್ಲಿ ಇವತ್ತು ಬಾಡಿ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ ಇದ್ದಾರೆ ಮತ್ತು ನಮ್ಮ ಎ ಸಿ ಅವರು ಅವರು ಇದಕ್ಕೆ ಆಡಳಿತದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಅವರು ಇದನ್ನು ಇವತ್ತು ಅದ್ರ ಬಗ್ಗೆ ಇಲ್ಲಿ ಒಂದು ರೆಗ್ಯುಲೇಷನ್ ಆಗಬೇಕು. ಅದು ಎಲ್ಲೇ ರೆಗ್ಯುಲೇಷನ್ ಆಯಿತು, ಯಾವ ಎಸ್ಟಿಮೇಟ್ ಆಯಿತು, ಇದಕ್ಕೆ ಎಷ್ಟು ದುಡ್ಡು ಬಂದಿದೆ, ಯಾವುದೂ ಮಾಹಿತಿ ಇಲ್ಲ. ಇದ್ದಕ್ಕಿದ್ದಂಗೆ ನೆನ್ನೆ ಮಧ್ಯಾಹ್ನ ಒಂದು 3 ಗಂಟೆಯಿಂದ ವರ್ಕ್ನ ಸ್ಟಾರ್ಟ್ ಮಾಡಿ ಇವತ್ತು ಮಣ್ಣೆಲ್ಲ ಇರ್ತದ್ದು JCBಲಿ ನಾವೆಲ್ಲ ಯಾವುದೋ BO ಆಫೀಸ್ ಯಾವುದೋ ಆಫೀಸ್ ಹೊಡೆಯೋದು ಒಂದು ಮಾಗಡಿ ತಾಲೂಕಿನಲ್ಲಿ ಇದಾಗ ಹೋಗಿದ್ದು. ಅದು ಆಫೀಸ್ ಹೊಡೆಯೋದೇನೋ ಅಂದ್ಕೊಂಡಿದ್ದು. ಇಲ್ಲಿ ಅಲ್ಲಿ ನೋಡಿದ್ರೆ ಆಮೇಲೆ ಬಂದು ಎಲ್ಲ ಮುಖಂಡರುಗಳು ಫೋನ್ ಮಾಡಿ ನೋಡಿದ್ರೆ ಶೌಚಾಲಯ ಕಟ್ತೀವಿ, ನಿಮ್ಮ ಪೌರ ಕಾರ್ಮಿಕರಿಗೆ ಬೇಕಾಗಿರೋದಂತಾರೆ. ಆಯಿತು, ನಮ್ಮ ಪೌರ ಕಾರ್ಮಿಕರು ನಮ್ಮವರೇನೆ, ಅವರೇ ನಮ್ಮವ್ರು ಬೇರೆಯವರೇನಲ್ಲ. ಆದರೂ ಅವ್ರಿಗೆಲ್ಲ ಒಳ್ಳೆ ಕಡೆ ಜಾಗ ಕೊಡಲಿ. ಇದೆಲ್ಲ ನಾವು ಒಂದು ಪಾರ್ಕ್ ಮಾಡೋದು ಇದನ್ನೆಲ್ಲ ಮಾಡ್ಬೇಕು ಬಿಟ್ಬಿಟ್ರೆ ಇವತ್ತು ವಿಧಾನಸೌಧದ ಮುಂದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅದ್ರ ಮಗ್ಲಲ್ಲಿ ಹೋಗಿ ಏನಾದ್ರು ಕಟ್ಟಡ ಮಾಡೋಕ್ಕಾಗ್ತದೆ ಇವತ್ತು. ಅದು ಇದೇ ರೀತಿ ನೆಲವರ ಇದು. ಯಾಕೆ ಈ ಮಟ್ಟಕ್ಕೆ ಇವತ್ತು ತಾಲೂಕು ಆಡಳಿತಗಳು ಮತ್ತು ನಮ್ಮ ನಾಳುವ ಮಂತ್ರಿ ಮಹೋದಯ ಅಲ್ಲ ಶಾಸಕರುಗಳು ಯಾಕೆ ಈ ಮಟ್ಟಕ್ಕೆ ಆಗಿದ್ದಾರೆ ಅನ್ನೋದೇ ಅವ್ರ ಗಮನಕ್ಕೆ ಹೋಗಿಲ್ವ? ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಒಂದು ಅಪಮಾನದ ಕೆಲಸ. ಇದು ಅಂಬೇಡ್ಕರ್ಗೆ ಮತ್ತು ಮಾಗಡಿ ತಾಲೂಕಿನ ಜನತೆಗೆ ಅಪಮಾನದ ಕೆಲಸ ಇದು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಮಾಗಡಿ ಒಂದಲ್ಲ ಒಂದು ಸುದ್ದಿಯಲ್ಲಿ ಮುಂಚೂಣಿಯಲ್ಲಿದೆ. ಯಾವ ಥರದಲ್ಲಿ ಅಂದರೆ ಅಭಿವೃದ್ಧಿ ಹೆಸರಿನಲ್ಲಿ ಮಾಗಡಿ ಅಧ್ವಾನ ಅಂತ ಹೇಳ್ತೀವಿ, ಅಥವಾ ಅಧೋನ್ಗತಿ ಅಂತ ಹೇಳ್ತೀವಿ, ಅಥವಾ ಮುಂದಿನ ದಿನಗಳಿಗೆ ಯಾವುದೇ ಒಂದು ಉಳಿವನ್ನು ಉಳಿಸಿಕೊಡುವಂಥ ಶಕ್ತಿ ಇಲ್ಲ ಅಂಥೇಳಿ ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಇವತ್ತು ಪುರಸಭೆ ನಾವು ಕಣ್ಣಿಂದ ಮುಂದೆಗಡೆ ನಿಂತಿದ್ದೀವಿ, 30 ಅಡಿ ಅಂತರದಲ್ಲಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಅದೇ ಈ ಜಾಗದ ಏನು ಬಾತ್ರೂಮು ಮಲಗೋದಕ್ಕೆ ಈ ಒಂದು ಜಾಗವನ್ನು ಗುರುಸಿದರೆ 22 ಅಡಿ ಅಂತರದಲ್ಲಿದೆ. ನಾನು ಒಂದು ಕೇಳೋಕ್ಕೆ ಪ್ರಶ್ನೆ ಮಾಡ್ತೀನಿ, ಇಲ್ಲಿನ ಅಧಿಕಾರಿಗಳು ಮನುಷ್ಯತ್ವ ಇರೋರ ಅಥವಾ ಮನುಷ್ಯತ್ವ ಮರ್ತಿರೋರ ಅಥವಾ ಅವರ ಇತಿಮಿತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂಥೇಳಿ ಅವರಿಗೆ ಯಾರು ಅಡ್ವೈಸ್ ಮಾಡ್ತಾ ಇಲ್ವಾ, ಅವರಿಗೆ ಪರಿಜ್ಞಾನ ಇಲ್ವಾ ಅಂತ ಕೇಳುವಂಥ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಯಾತಕ್ಕೆ? ಇವತ್ತು ನಾವು ಒಂದು ಮನೆ ಕಟ್ಟಿದ್ರೆ ಹಿತ್ತಲಲ್ಲಿ ತೊಗೊಂಡೋಗಿ ಒಂದು ಬಾತ್ರೂಮ್ ಕಟ್ತೀವಿ, ಮನೆ ಬಾಗಿಲಲ್ಲಿ ಅಡುಗೆ ಮನೆ, ಹಾಲು, ಬೆಡ್ರೂಮು ಅಂತೆಲ್ಲ ಕಳೆದು ಹಿಂದಗಡೆ ಹಾಕ್ತೀವಿ. ಅದೊಂದು ಅಚ್ಚುಕಟ್ಟಾದ ಜಾಗ ಅಲ್ಲ. ಅದು ಮೂತ್ರ ವಿಸರ್ಜನೆ ಮಾಡ್ತಾರೆ, ಒಂದೊಂದು ಸಾರಿ ನೀರು ಹಾಕಲ್ಲ, ವಾಸನೆ ಬರ್ತದೆ ಅಂತೇಳಿ ಹರಗಲು ಮಾಡ್ತಾರೆ. ಆದರೆ ಈ ಅಯೋಗ್ಯರು ತಂದು ಪುರಸಭೆ ಮುಂದೆ ಅಂಬೇಡ್ಕರ್ ಅವರ ಎಡಭಾಗದಲ್ಲಿ ಇದರ 30 ಅಡಿ ಅಂತರದಲ್ಲಿ ಹಾಸ್ಪಿಟ್ಲು ಮಧ್ಯದಲ್ಲಿ ಶೌಚಾಲಯ ಮಾಡ್ತೀವಿ ಅಂತ ಹೇಳೋದಾದರೆ ನೀವೆಲ್ಲ ಯಾವತ್ತಾರು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆ ನನ್ನ ಅಭಿಪ್ರಾಯ. ಇದು ಒಳ್ಳೆಯದಕ್ಕೆ ಆಗ್ತಾ ಇರುವಂಥ ಕೆಲಸ ಅಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಂಥವರು, ಈ ದೇಶಕ್ಕೆ ಬೇರೆ ದೇಶಕ್ಕೂ ಸಂದೇಶ ಕೊಟ್ಟಂಥವರು. ಅಂಥ ಕಾನೂನಿನ ಚೌಕಟ್ಟಿನ ಭಾರತ ದೇಶ ತಲೆಬಾಗಿ ಆ ಒಂದು ಕಾನೂನಿನ ಅಡಿಯಲ್ಲಿ ಸಾಗುವಂಥ ಆ ಪುಣ್ಯಾತ್ಮನ ಪಕ್ಕದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನೀವು ಯಾರಿಗೆ ಒಳ್ಳೇದು ಮಾಡ್ತೀರಿ? ಏನು ನಿಮ್ಗೆ ಒಳ್ಳೇದಾಗತ್ತೆ? ಬೆಳಗ್ಗೆ ಬಂದರೆ ನೀವು ಅಧಿಕಾರಿಗಳು ಇಲ್ಲಿ ಪುರಸಭೆಯಲ್ಲಿ ಗೆದ್ದಂಥವ್ರು ಪ್ರತಿಯೊಬ್ಬರು ಇಲ್ಲಿ ವಾಸನೆ ಕುಡ್ಕೊಂಡು ಒಳಗೆ ಹೋಗ್ಬೇಕು, ಮೂಗು ಮುಚ್ಕೊಂಡು ಆಚೆ ಬರಬೇಕು. ನೀವು ಮಾಡಿದಂಥ ಈ ವಲಸ ಕೆಲಸಕ್ಕೆ ಬೆಳಗ್ಗೆ ಮೂಗು ಮುಚ್ಚಿಕೊಂಡು ಓಡಾಡೋರು ನೀವೇ, ನಾವಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಒಳ್ಳೇದು ಉಳ್ಕೋಬೇಕು ಅನ್ನೋದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಹಿರಿಯಾದ ಜಯರಾಮಣ್ಣವರು, ಕೃಷ್ಣಪ್ಪನವರು ಮತ್ತು ನಮ್ಮ ಶಿವಲಿಂಗನವರು ಎಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದು ನಮ್ಮ ಗೋಪಿಯವರು ಎಲ್ಲರೂ ಹೇಳಿದ್ರು ಈ ಥರ ಅಂದರು. ನಾನು ಬರ್ತೀನಿ,
ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ, ಉತ್ತಮವಾದ ಕೆಲಸಕ್ಕೆ, ಉತ್ತಮವಾದ ಜನರ ಸಹವಾಸ ಮಾಡೋಕ್ಕೆ ನಾನು ಯಾವತ್ತೂ ಮುಂದೆ ಇರ್ತೀನಿ. ಅದಕ್ಕೋಸ್ಕರ ಇದು ಮಾಡೋದು ಖಂಡನೀಯ. ಇದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮತ್ತು ಈ ಮಣ್ಣಿನ ಜನಕ್ಕೆ ಮಾಡುವಂಥ ಅವಮಾನ. ಇದನ್ನು ಯಾವತ್ತೂ ಅದನ್ನು ಕ್ಷಮಿಸೋದಿಲ್ಲ. ಇದನ್ನು ಯಾರು ಅಧಿಕಾರಿಗಳು ಮಾಡದೆ ಅಂತ ನಾವು ಅನೇಕ ಸಾರಿ ಅಧಿಕಾರಿಗಳ ಹತ್ರ ಹೋಗ್ತೀವಿ. ಯಾವುದನ್ನು ಕೇಳಿದ್ರು ನಮಗೆ ಗೊತ್ತಿಲ್ಲ, ಮುಂದಕ್ಕೆ ಹೋಗಿ. ಇಲ್ಲಿ ಕೇಳಿದ್ರೆ ಡಿ ಸಿ ಅವ್ರಿಗೆ ಕೇಳಿ, ಇಲ್ಲಿಂದ ಸರ್ಕಾರಕ್ಕೆ ಕೇಳಿ, ಅಲ್ಲಿಂದ ಇನ್ನೊಬ್ರು ಯಾರು ಸುಪೀರಿಯರ್, ಅವ್ರ ಹೆಸರು ಯಾರೂ ಹೇಳಂಗಿಲ್ಲ. ಅಕಸ್ಮಾತ್ ಹೋದರೆ ಅವ್ರ ಹತ್ರ ನಾವು ಹೋಗ್ಬೇಕು. ಅಣ್ಣ ನಮ್ದು ಹಿಂಗೆ ಆಗೋಗ್ಬಿಟ್ಟದಣ್ಣ, ನೋಡ್ರಣ್ಣ ಏನು ನಾವು ಭಿಕ್ಷೆ ಮಾಡೋಕ್ಕೆ ಬಂದಿದ್ದೀವ? ನಮಗೆ ಶಕ್ತಿ ಕೊಟ್ಟಿಲ್ವ ದೇವರು? ಎಲ್ಲ ಕೊಟ್ಟವನೇ, ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಈ ಥರ ಹೀನಾದಿಯ ಸ್ಥಿತಿಯಲ್ಲಿ ಇಂಥ ಕೆಟ್ಟ ಕೆಲಸಗಳನ್ನು ಮಾಡೋದ್ರ ಬದಲು ಹೇಗಿದೆಯೋ ಹಾಗೆ ಬಿಟ್ಬಿಟ್ರೆ ಅದು ಉತ್ತಮವಾದ ಕೆಲಸ ಅಂತ ನಾನು ಕೂಡ ಭಾವಿಸ್ತೀನಿ. ಹೌದು, ಶಾಸಕರ ಗಮನಕ್ಕೆ ಬಂದಿಲ್ವಾ? ಬರ್ದಿರ ಇದೆಲ್ಲ ನಡೀತದ? ಇದು ನಮ್ಮಲ್ಲಿ ಪ್ರಶ್ನೆ ಇದೆ. ಆದರೆ ಅದನ್ನು ಕೋತಿ ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮುಕ್ಕು ಕೊಡಿಸ್ತಂತಲ್ಲ, ಹಂಗೆ ಮೇಕೆನ ನಾವು ದಿನ ಬಾಯಿ ಒರೆಸಿ ಚೆನ್ನಾಗೈತಾ, ಯಾರಿಕ್ಕವ್ರು ಅವು ಮೇಕೆ ಮಾತಾಡಲ್ಲ, ಬೇ ಅಂತವೆ. ನಾವು ಏನು ಕೇಳೋಂಗಿಲ್ಲ, ಮುಂದಕ್ಕಿನ್ನೊಬ್ರು ಹೆಸರು ಹೇಳೋಂಗಿಲ್ಲ. ಇದು ಒಂದಿರೋಂಥ ಪರಿಸ್ಥಿತಿ. ಇದು ಜನಕ್ಕೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗುತ್ತೆ, ಇಲ್ಲಿ ಬರೋ ಜನಕ್ಕೂ ಅರ್ಥ ಆಗ್ತದೆ, ಎಲ್ರಿಗೂ ಅರ್ಥ ಆಗ್ತದೆ. ಪ್ರಶ್ನೆ ಮಾಡೋದಕ್ಕೆ ಯಾಕೆ ಹೆದರ್ತಾರೆ ಅಂದರೆ ಸರ್ವಾಧಿಕಾರಿ ಧೋರಣೆ. ಅದರಿಂದ ಎಲ್ಲರೂ ಕಾಲವನ್ನು ಕಾಯ್ತಾ ಇದ್ದಾರೆ ಹೊರತು ಇದು ಸರಿ ಅಂತ ಒಪ್ಕೊಂಡು ಯಾರೂ ಸುಮ್ಮನೆ ಇಲ್ಲ ಅನ್ನುವಂಥ ಭಾವನೆ ನನ್ನದು. ಏನು ಒತ್ತಾಯ ಸರ್? ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಮಾಡುವಂಥ ಅವಮಾನ. ಅದರ ಜೊತೆಯಲ್ಲಿ ನೀವು ನಿಮ್ಮ ಬಾಗಿಲು ಮುಂದೆ ಬಾತ್ರೂಮ್ ಮಾಡ್ಕೋತಾ ಇದ್ದೀರಿ, ಶೌಚಾಲಯ ಮಾಡ್ಕೋತೀವಿ ಅಂತಾರಲ್ಲ, ಅಲ್ಲಿ ಶೌಚಾಲಯಕ್ಕೆ ನೀರು ಹಾಕ್ತಾ ಇದ್ದೀರಾ? ಇಲ್ಲ. ಅದಕ್ಕೊಂದು ಡೋರ್ ಇಕ್ತಾ ಇದ್ದೀರಾ? ಇಲ್ಲ. 1 ವರ್ಷ ಆದರೂ ಉಳಿಕೆ ಅದು ಇರೋದಿಲ್ಲ. ಅಂಥ ಒಂದು ಕೆಟ್ಟ ಕೆಲಸ ಮಾಡಿ ಎಲ್ಲರೂ ವಾಸನೆ ಕುಡಿಯೋದಕ್ಕೆ ಇದೇ ಜಾಗ ಬೇಕಿತ್ತಾ? ಅಂಬೇಡ್ಕರ್ ಜಾಗನೇ ಬೇಕಿತ್ತಾ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ಈ ಮನವಿಯನ್ನು ನಾವು ಮೇಲ್ಕಂಡ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ವಿ. ಇದು ಯಾವುದೇ ಕಾರಣಕ್ಕೂ ಇದು ಈ ಕೆಟ್ಟ ಉದ್ದೇಶದ ಕೆಲಸ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಪ್ರತಿಭೆ ಪಕ್ಕದಲ್ಲಿ ಶೌಚಾಲಯ ನಿಲ್ಲಲಿ. ಅಂಬೇಡ್ಕರ್ ಪ್ರತಿಭೆ ಪಕ್ಕದಲ್ಲಿ ಶೌಚಾಲಯ ಬೇಕೇ ಬೇಕು. ದೇವೇಗೌಡ ಅಭಿವೃದ್ಧಿ ಸಮಿತಿಯಿಂದ ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಮಾನ್ಯರೇ, ಮಾಗಡಿ ತಾಲೂಕು ನಾಡಪ್ರಭು ಕೆಂಪೇಗೌಡರು ತವರೂರು ಇವರು ಕಟ್ಟಿರುವ ಕೆರೆ ಕಟ್ಟೆಗಳು, ದೇವಸ್ಥಾನಗಳು ಇಂದಿಗೂ ತಾಲೂಕಿನ ಜನತೆಗೆ ವರದಾನವಾಗಿವೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಸೆಯಂತೆ ತಾಲೂಕಿನ ಜನ ಸುಂದರ ಪರಿಸರದಲ್ಲಿ ಯಾವುದೇ ಪ್ರಾಕೃತಿಕ ಸಮಸ್ಯೆಗಳಿಲ್ಲದೆ ಕಾಲಕಾಲಕ್ಕೆ ಮಳೆ ಬೆಳೆಗಳಿಂದ ಸಂತುಷ್ಟರಾಗಿದ್ದಾರೆ. ಮಹಾನ್ ದಾರ್ಶನಿಕರಾದ ಶ್ರೀ ಕೆಂಪೇಗೌಡರು, ಬಸವೇಶ್ವರರು, ಮಹಾತ್ಮ ಗಾಂಧೀಜಿ ಮತ್ತು ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಷ್ಠೆಗಳನ್ನು ಪ್ರತಿಷ್ಠಾಪಿಸಿ ಮುಂದಿನ ಪೀಳಿಗೆಗೆ ಅವರುಗಳ ಆಶಯಗಳನ್ನು ತಿಳಿಸುವ ಇತಿಹಾಸವನ್ನು ಹಸನುಗೊಳಿಸುವ ಉದ್ದೇಶದಿಂದ ಪ್ರತಿಮೆಗಳನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಿ ಅದರ ಸುತ್ತಲೂ ಉತ್ತಮ ಪರಿಸರ ಸೃಷ್ಟಿಸಿ ನೈರ್ಮಲ್ಯ ಕಾಪಾಡುವುದು ಸರ್ಕಾರ, ಸ್ಥಳೀಯ ಆಡಳಿತ ಮತ್ತು ಸಾರ್ವಜನಿಕರ ಕರ್ತವ್ಯವಾಗಿದೆ. ಆದರೆ ಮಾಗಡಿ ಪುರಸಭೆಯ ಮುಂದೆ ಸುಂದರವಾಗಿ ನಿಲ್ಲಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಸುತ್ತ ಅಲಂಕಾರಿಕ ಹೂಗಿಡಗಳು, ವಿಶ್ರಾಂತಿ ಕುರ್ಚಿಗಳು, ದೀಪಾಲಂಕಾರ ಮಾಡಿ ಜನರ ಮನಸ್ಸಿಗೆ ಮುದ ನೀಡುವ ಕೆಲಸವನ್ನು ಪುರಸಭೆಯಿಂದ ನಿರೀಕ್ಷಿಸಿದ್ದೆವು. ದುರಾದೃಷ್ಟವಶ ಪ್ರತಿಮೆ ಪಕ್ಕದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹದ ಹೆಸರಿನಲ್ಲಿ ಶೌಚಾಲಯ ನಿರ್ಮಿಸಲು ಹೊರಟಿರುವುದು ಅತ್ಯಂತ ಖಂಡನೀಯ. ಕೂಡಲೇ ಉದ್ದೇಶಿತ ಕಾಮಗಾರಿ ನಿಲ್ಲಿಸಿ ಬಾಬಾ ಸಾಹೇಬರ ಗರಿಮೆಗೆ ಚ್ಯುತಿ ಬಾರದಂತೆ, ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳ ಮನಸ್ಸಿಗೆ ನೋವಾಗದಂತೆ ಕ್ರಮ ವಹಿಸಬೇಕೆಂದು ನಮ್ಮ ಸಮಿತಿ ಒತ್ತಾಯಿಸುತ್ತದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಡಾಕ್ಟರ್ ಎಚ್.ಎಂ. ಶ್ರೀಕಂಠಮೂರ್ತಿ. ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಮುಖಾಂತರ ಮಾನ್ಯ ಮುಖ್ಯಾಧಿಕಾರಿಗಳು, ಪುರಸಭೆ ಮಾಗಡಿ ಟೌನ್ ಮಾನ್ಯರ ವಿಷಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸುತ್ತಿರುವ ಕಾಮಗಾರಿಯನ್ನು ನಿಲ್ಲಿಸುವ ಬಗ್ಗೆ
ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ದಿನಾಂಕ 5/1/2024 ಮಾಗಡಿ ಪುರಸಭೆ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಮಾಗಡಿ ಪುರಸಭೆ ಅಧಿಕಾರಿಗಳು ವಿವೇಚನಾ ರಹಿತವಾಗಿ ಪೌರ ಕಾರ್ಮಿಕರ ಶೌಚಾಲಯ ಮತ್ತು ಸ್ನಾನದ ಕೊಠಡಿಗಳನ್ನು ಮತ್ತು ವಿಶ್ರಾಂತಿ ಗೃಹ ನಿರ್ಮಿಸಲು ಈಗಾಗಲೇ ಪ್ರತಿಮೆಯನ್ನು ನಿಲ್ಲಿಸುವ ಪಕ್ಕದಲ್ಲಿ ಕಟ್ಟಡ ಕಟ್ಟಲು ಪಿಲ್ಲರ್ ಗುಡ್ಡಿಗಳನ್ನು ತೆಗೆದು ದಿನಾಂಕ 21/5/2026 ತೆಗೆದು ಕಾಮಗಾರಿ ಪ್ರಾರಂಭಿಸಿದ್ದಾರೆ. ಇದನ್ನು ಗಮನಿಸಿದ ನಮ್ಮ ಸಮಿತಿಯು ಮುಖಂಡರುಗಳು ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಇಂಜಿನಿಯರ್ಗಳನ್ನು ಪ್ರಶ್ನಿಸಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟಡ ನಿರ್ಮಾಣ ಮಾಡಲು ಈಗಾಗಲೇ ಅನುಮತಿ ನೀಡಿದ್ದು ಟೆಂಡರ್ ಹಾಕಲಾಗಿ ಗುತ್ತಿಗೆದಾರರು ಕಟ್ಟಡ ಕಟ್ಟುತ್ತಿದ್ದಾರೆ. ಈ ಹಂತದಲ್ಲಿ ಕಾಮಗಾರಿ ನಿಲ್ಲಿಸಲು ಆಗುವುದಿಲ್ಲವೆನ್ನುತ್ತಿದ್ದ ಹೇಳುತ್ತಿದ್ದಾರೆ. ದಲಿತ ಸಂಘರ್ಷ ಸಮಿತಿಯು ತಮ್ಮ ಅಸ್ಮಿತತೆ ಕುರುಹಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಗರಿಮೆ ಚ್ಯುತಿಗೆ ತರುವ ನಿಟ್ಟಿನಲ್ಲಿ ಶೌಚಾಲಯ ನಿರ್ಮಾಣ ಹೊರಟಿರುವ ಪುರಸಭೆ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ದಿನಾಂಕ 22/5/2026 ಪುರಸಭೆ ಮುಂದೆ ತಮ್ಮ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ತಮ್ಮ ಮನವಿ ಸಲ್ಲಿಸುತ್ತಿದ್ದೇವೆ. ಕಾರಣದವರು ದಯಮಾಡಿ ಉದ್ದೇಶಿತ ಕಾಮಗಾರಿಯನ್ನು ಬೇರೆ ಕಡೆ ನಿರ್ಮಿಸಲು ಆದೇಶ ನೀಡಿ ಈಗ ನಿರ್ಮಿಸುತ್ತಿರುವ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸದಂತೆ ಆದೇಶ ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಇತಿ ತಮ್ಮ ವಿಶ್ವಾಸಿಗಳು ವಂದನೆಗಳೊಂದಿಗೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.